ಗುರುಜಿ, ಶಿವಂ ವಾಸ್ತುಲಿ ನಿನ್ನೆ ಬಹಳನೇ ಚೆನ್ನಾಗಿ ಒಂದು ಮಾಹಿತಿಯನ್ನ ನೀಡಿದ್ರಿ. ಮಂತ್ರಾಕ್ಷತೆಯ ಮಹಾತ್ಮೆ ಕುರಿತು, ಜೊತೆಗೆ ಜ್ವಾಲಾ ನರಸಿಂಹನ ಕ್ಷೇತ್ರದ ಕುರಿತು ಹೇಳ್ತೀನಿ ಅಂತಿದ್ರಿ. ಇವತ್ತು ಎಲ್ಲಿದೆ ಗುರುಜಿ ಆ ಕ್ಷೇತ್ರ? ಖಂಡಿತ ಹೇಳ್ತೀನಿ. ನೋಡಿ ವೀಕ್ಷಕರೇ, ಇವತ್ತೆಲ್ಲ ಆ ಶಿವಂ ವಾಸ್ತುವಲ್ಲಿ ಪರಮೇಶ್ವರನ ಕೃಪಾಕಟಾಕ್ಷ, ಮನೆ ಗೃಹ ನಿವಾಸದಲ್ಲಿ ಪರಮೇಶ್ವರನ ವಾಸಸ್ಥಳ ಏನಿರುತ್ತೆ ಅವನ ಗೃಹ ನಿವಾಸದಿಂದ ನಮಗೆ ಬರ್ತಕ್ಕಂಥ ಶಕ್ತಿಗಳು. ಅದಕ್ಕೆ ಹೇಳೋದು ಮಂತ್ರಾಲಯದಿಂದ ಮಂತ್ರಾಕ್ಷತೆ, ಗೃಹ ನಿವಾಸದಲ್ಲಿ ಮನೆಯೇ ದೇವಾಲಯ ಅಂತ. ಆ ದೇವಾಲಯ ಗೃಹ ನಿವಾಸದಲ್ಲಿ ವಾಸಬೇಕಾದ್ರೆ ಮನೆಯೇ ದೇವಾಲಯ ಅಂತ ಯಾಕಂತೀವಿ ಅಂದರೆ, ದೇವಸ್ಥಾನದಲ್ಲಿ ದೇವಾಲಯಗಳಲ್ಲಿ ಬಂದಿರತಕ್ಕಂಥ ಶಕ್ತಿಗಳನ್ನು ನಾವು ಮನೆಗೆ ತಂದಾಗ ಪ್ರಸಾದ ರೂಪದಲ್ಲಿ ಅದನ್ನು ಮನೆಯಲ್ಲಿ ಯಾವ ರೀತಿ ಎಲ್ಲಿ ಏನು ಇಟ್ಟಾಗ ನಮಗೂ ಆ ಗೃಹ ನಿವಾಸಕ್ಕೆ ಇರತಕ್ಕಂಥ ಶಕ್ತಿಗಳನ್ನು ಮತ್ತಷ್ಟು ಕಾಂತಿಯನ್ನು ತುಂಬುತ್ತೆ. ಯಾವುದೇ ದೋಷಗಳು ಮನೆಗೆ ಬರದಿದ್ದಾಗ ಕಾಪಾಡುತ್ತೆ, ಸಂರಕ್ಷಣೆ ಮಾಡುತ್ತೆ. ಅದಕ್ಕೆ ಮನೆಯಿಂದ ಹೊರಗಡೆ ಹೋಗಿರೋ ಮನುಷ್ಯ ಯಾವ ಸಮಯಕ್ಕೆ ಬರ್ತಾನೆ, ಎಷ್ಟು ಗಂಟೆಗೆ ಬರ್ತಾನೆ, ಬರೋದೇ ಗ್ಯಾರಂಟಿನಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗಲ್ಲ. ಅದಕ್ಕೆ ಮೊದಲಾಗಿ ಪರಮೇಶ್ವರ ವಾಸ್ತುಪುರುಷನ ಸ್ವಾಗತ ಮಾಡೋಣ. ಆ ವಾಸ್ತುಪುರುಷ ಪಾಪ ಜೀವನ ಇಡೀ ಪ್ರಪಂಚಾದ್ಯಂತ ಈಶಾನ್ಯದಲ್ಲಿ ತಲೆ ಹಾಕ್ಕೊಂಡು ಪರಿಪೂರ್ಣವಾಗಿ ನೈಋತ್ಯ ಭಾಗದಲ್ಲಿ ಕಾಲು ಹಾಕ್ಕೊಂಡು ನಿದ್ರಾವಸ್ಥೆಯಲ್ಲೇ ಇರ್ತಾನೆ. ಈ ವಾಸ್ತುಪುರುಷನಿಗೆ ಸ್ಥಾನ ಮಾನ ಗೌರವವನ್ನು ಯಾವತ್ತು ಅಂದರೆ ಮನೆಯ ಗೃಹ ಪ್ರವೇಶದಂದು ಯಾವತ್ತು ಆ ದಿನ ಇರುತ್ತೋ, ಮನೆಗೆ ಯಾವತ್ತು ಪ್ರವೇಶ ಮಾಡ್ತೀವೋ ಆವತ್ತಿನ ದಿವಸ ಪ್ರತಿ ವರ್ಷಕ್ಕೆ ಒಂದು ಸಲ ಆದರೂ ಪ್ರತಿ ನಾವು ಆ ಬಲಿಹರಣವನ್ನು ಮಾಡಿ ಅವನಿಗೆ ಆಹುತಿಯನ್ನು ಕೊಟ್ಟು ಪರಿಪೂರ್ಣವಾಗಿ ನಮಸ್ಕಾರ ಮಾಡಿ ಅನ್ನದಾನವನ್ನು ಮಾಡಬೇಕು ಅಂತ ಹೇಳುತ್ತೆ. ಇದು ಹೇಗೆ ಅಂತ ತಿಳಿಸೋಣ. ಮೊದಲು ವಾಸ್ತುಪುರುಷನ ಸ್ವಾಗತ ಮಾಡೋಣ. ಭಲೆ ವೀಕ್ಷಕರೇ, ಭಲೆ. ಈ ಒಂದು ಪರಮಾತ್ಮನ ಕೃಪಾಕಟಾಕ್ಷ, ಆ ಸೌಂದರ್ಯವಾಗಿರ್ತಕ್ಕಂಥ ಸುಮಧುರವಾಗಿರ್ತಕ್ಕಂಥ ದೃಶ್ಯ, ಭಗವಂತನ ಸ್ವಾಗತ ಮಾಡೋದು ಏನು ಆನಂದವಾಗತ್ತೆ. ಈ ಒಂದು ನೋಟದಲ್ಲಿರ್ತಕ್ಕಂಥ ಸಂಗೀತ, ಈ ಒಂದು ಸಂಗೀತ ದೃಶ್ಯದ ಜೊತೆಗೆ ನಾವು ಭಗವಂತ ಬರ್ತಾ ಇದ್ದಾನೆ ಅಂದರೆ ಆನಂದ ಅಂದರೆ ಪರಮಾನಂದ. ಭಗವಂತ ಮನೆಗೆ ಬರಬೇಕು ಅಂದರೆ ಖಂಡಿತವಾಗ್ಲೂ ಮನೆ ರಕ್ಷಣೆ, ಮನೇಲಿರ್ತಕ್ಕಂಥ ಲಕ್ಷಣಗಳು ಅವಲಕ್ಷಣಗಳಾಗದೇ ಇದ್ದ ಹಾಗೆ ನಾವು ಕಾಪಾಡ್ಕೋಬೇಕು. ಭಗವಂತ ಯಾವತ್ತೂ ನಮ್ಮ ಮನೆಗೆ ಬರ್ತಾ ಇರಬೇಕಾದ್ರೆ ಮನೆ ಒಳಗೆ ಬಾಗಿಲಲ್ಲಿ ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಅಂದರೆ ಮಂತ್ರಾಕ್ಷತೆಯನ್ನು, ಒಂದು ನಿಂಬೆಹಣ್ಣನ್ನು ಮನೆ ಸುತ್ತಲೂ ನಿವಾಳಿಸ್ತಾ ಇರಬೇಕು. ಮನೆಗೆ ಇವತ್ತಿನ ದಿವಸ ಶಿವಂ ವಾಸ್ತುವಲ್ಲಿ ನೀವು ಹೇಳ್ತಕ್ಕಂಥ ವಿಚಾರ ಮಂತ್ರಾಕ್ಷತೆಯ ಮಹಿಮೆ. ಆ ಮಂತ್ರಾಕ್ಷತೆಯನ್ನು ನೀವೇನು ಮಾಡಬೇಕು ಅಂದರೆ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತೀರಾ, ನೀವೆಲ್ಲರೂ ಏನು ಮಾಡಬೇಕು, ಪ್ರತಿ ಸೋಮವಾರ ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬನ್ನಿ. ಹೋದ್ಮೇಲೆ ಮಂತ್ರಾಕ್ಷತೆ, ಕೆಂಪು ಮಂತ್ರಾಕ್ಷತೆ ತಂದಿರಬೇಕು. ನೀವು ಪ್ರತಿ ಸೋಮವಾರ ಗುರುವಾರ ಹೋಗ್ತಾ ಇರೋದು ಮಂತ್ರಾಲಯದಲ್ಲಿ ಹೋಗಿರತಕ್ಕಂಥ ಮಂತ್ರಾಕ್ಷತೆನೂ ತಂದು ಒಂದೇ ಡಬ್ಬಕ್ಕೆ ಹಾಕಬೇಕು. ಹಾಕಿ 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 ಅದನ್ನು ಸುಮ್ಮನೆ ಹಾಗೇ ಹೇಳ್ಬಾರ್ದು, ತುಂಬೋಗುತ್ತೆ. ಡಬ್ಬ ದೊಡ್ಡದಾಗೆ ಇಟ್ಕೊಳ್ಳಿ. ಯಾಕೆಂದರೆ ಸೋಮವಾರ ಗುರುವಾರ 2 ದಿವಸ ಹೋಗ್ತೀರಾ. ಹಾಕಿರೋ ಡಬ್ಬದಲ್ಲಿ ಮನೆ ಇರೋರು ಎಲ್ಲರಿಗೂ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಆ ಡಬ್ಬದಲ್ಲಿ ಒಂದು ಸ್ವಲ್ಪ ಹಾಲಲ್ಲಿ ಒಂದು ಕಡೆ ಇಟ್ಟಿರಿ. ಆ ಡಬ್ಬನ ದಿನಗಳಿದ್ದವ್ರು ಮಾತ್ರ ಮುಟ್ಬೇಡಿ, ಹೇಳಿದ್ದೀನಿ, ಸರ್ವನಾಶವಾಗಿ ಹೊಟ್ಟೋಗುತ್ತೆ. ಯಾಕೆಂದರೆ ಸುಮ್ಮನೆ ಆಟಾಡೋದಲ್ಲ, ಚರ್ಮ ವ್ಯಾಧಿಯಾಗಲಿ ದೋಷಗಳು ಹೋಗೋಕ್ಕಾಗಲಿ ಭಗವಂತನ ಕೃಪಾಕಟಾಕ್ಷ. ಮಂತ್ರಾಲಯ ಮಹಿಮೇಲೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ, ಧರ್ಮದಲ್ಲೇ ಇವತ್ತಿಗೂ ಜೀವಂತವಾಗಿದ್ದಾರೆ ಆ ಸಮಾಧಿಯಲ್ಲಿ. ಅದಕ್ಕೋಸ್ಕರ ಅಂಥ ಒಂದು ಬೃಂದಾವನ ಇವತ್ತು ದೈವಚಾಂತನ್ಯದಲ್ಲಿರ್ತಕ್ಕಂಥ ಪ್ರಹ್ಲಾದರೇ ರಾಘವೇಂದ್ರ ಸ್ವಾಮಿಗಳು. ಅದೇ ರೀತಿ ಆಂಜನೇಯ ಸ್ವರೂಪದಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಪರಿಪೂರ್ಣ ಅನುಗ್ರಹ. ಅದಕ್ಕೆ ಭೀಮ ಮಧ್ವ ಹನುಮ, ಯಾರೋ ಭೀಮ ಮಧ್ವ ಹನುಮ, ಈ 3 ಅವತಾರಗಳು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದಕ್ಕೆ ನಾವು ಪರಿವರ್ತನೆ ಬೃಂದಾವನದಲ್ಲಿ. ಇದಕ್ಕೆ ಇಷ್ಟೆಲ್ಲ ಸಾನ್ನಿಧ್ಯ ಇರತಕ್ಕಂಥವನಿಗೆ ಆಂಜನೇಯ ಯಾವತ್ತು ಜೊತೆಯಲ್ಲಿರ್ತಾನೆ, ರಕ್ಷೆ ಕೊಡ್ತಾನೆ. ಮಧ್ವಾಚಾರ್ಯರ ಜೊತೆ ಇರ್ತಾರೆ, ಮಡಿ ಆಚರಣೆ ಇರಬೇಕು. ಭೀಮ ಆ ಶಕ್ತಿಯನ್ನು ಕೊಡ್ತಾನೆ, ಹೊರಗಡೆ ಹೋಗಿ ಬರ್ತಕ್ಕಂಥದ್ದು. ಈ ಮಂತ್ರಾಕ್ಷರ ಡಬ್ಬಿಲ್ ಹಾಕಿಟ್ಟಾಗ ನಿಮ್ಮ ಮಕ್ಕಳು ಹೊರಗಡೆ ಹೋದಾಗ, ಮನೆ ಯಜಮಾನರು ಹೊರಗಡೆ ಹೋದಾಗ, ನೀವು ಹೊರಗಡೆ ಹೋದಾಗ ತಲೆ ಮೇಲೆ ರಕ್ಷೆ ಇರಬೇಕು. ಸಹಸ್ರಾಧಳ ಅಂತ ಹೇಳಿದಾಗ ಸಹಸ್ರಾರದಲ್ಲಿ ಒಳಭಾಗದಲ್ಲಿ ಇಲ್ಲಿ ಪಿಟ ಪಿಟ ಅಂತಕ್ಕಂಥದ್ದು ಅಂದರೆ ನೋಡಿ, ಮಗುನ ಎಳೆ ಮಗಳು ತೊಟ್ಲಲ್ಲಿ ಹಾಕಿರ್ತೀರ, ಹಾಸ್ಪಿಟಲ್ ನೋಡಿ ಇಲ್ಲಿ ಅಂತಿರುತ್ತೆ. ಆ ಚಿಕ್ಕ ಮಗು ನೋಡಿದ್ರೆ ಅದು ಸ್ವಲ್ಪ ಅಂತಿರುತ್ತೆ. ಆಗ ಏನು ಮಾಡ್ತಾರೆ, ಒಂದು ದಾರನ ಅಥವಾ ಹಸಿಯಾಗಿರ್ತಕ್ಕಂಥ ಯಾವುದೇ ಒಂದು ಕಾಟನ್ ಅಂದರೆ ಹತ್ತಿಯನ್ನು ತಗೊಂಡು ಅಲ್ಲಿ ಇಡ್ತಾರೆ. ನೀವು ಕಾಟನ್ ಬಟ್ಟೆ ನೋಡಿ ಹಡೇ ದಾರನ ಹೀಗೆ ತೆಗೆದು ಹಾಗಿರ್ತಾರೆ. ಆ ಮಗು ಆಗ ತಕ್ಷಣ
ಅಂತಿರ್ತಾ ಇರೋದು ಸರಿ ಹೋಗುತ್ತೆ ಚಿಕ್ಕ ಮಕ್ಕಳಿಗೆ. ಅಂದರೆ ಏನಂದರೆ ಅಲ್ಲಿ ಉಸಿರು ಬರೋದು ಹೋಗೋದು ಅದೇ ಜಾಗ ಮನುಷ್ಯನಿಗೆ. ಅದು ನಮಗೆ ಮೆತ್ತವಾಗಿ ಈಗ ಗೊತ್ತಾಗಲ್ಲ, ಆಗೆಲ್ಲ ಮೆತ್ತವಿರುತ್ತೆ, ಈಗೆಲ್ಲ ಗಟ್ಟಿಪಿಂಡ ಗಟ್ಟಿ ಆಗ್ಬಿಡುತ್ತೆ ಎಲ್ಲರಿಗೂ ಹಾಗೇನೆ. ಆ ಸ್ಥಳದಲ್ಲಿ ರಂಧ್ರ, ಬ್ರಹ್ಮರಂಧ್ರ. ಅದಕ್ಕೆ ಆ ಬ್ರಹ್ಮರಂಧ್ರಕ್ಕೆ ಏನು ಮಾಡಬೇಕು, ಅಕ್ಷತೆಯನ್ನು ರಕ್ಷೆಯ ಕವಚ ಇಲ್ಲಿ ಹಾಕೋಬೇಕು. ಯಾವ್ದು ತಿಳ್ಕೊಳ್ಳಿ, ದೇವ್ರು ಕೊಟ್ಟರೆ ಅಕ್ಷತೆ ತಲೆಗೆ ಹಿಂಗೆ ಹಾಕ್ಕೊಳ್ಳೋದು, ಅದಾದಮೇಲೆ ಕಣ್ಣು ಓದ್ಕೊಂಡು ಒಂದೆರಡು ಬಾಯಿಗೆ ಹಾಕ್ಕೊಳ್ಳೋದು. ಬಾಯಿಗೆ ಹಾಕ್ಕೊಂಡಾಗ ದೇಹಕ್ಕೆ ಕ್ಷೀಣವಾಗಿರ್ತಕ್ಕಂಥ ದೋಷಗಳು ಪರಿವರ್ತನೆ. ರಕ್ಷಾ ಕವಚ ತಲೆ ಮೇಲೆ. ಹೊರಗಡೆ ಹೋಗಿ ಯಾವ ನನ್ನ ಮಗ ನಿಮ್ಮನ್ನು ಮುಟ್ತಾನೆ, ಯಾವ ಕಾಲಕ್ಕೆ ಯಾವ ಪ್ರೇತಾತ್ಮ ನಿಮ್ಮ ಹತ್ರ ಬರುತ್ತೆ, ನಿಜ ಜೀವನದಲ್ಲಿ ಅನುಗ್ರಹದಲ್ಲಿ ಯಾವ ನನ್ನ ಮಗ ಮಾಟ ಮಂತ್ರ ದೂರದಿಂದ ಮಾಡಿಸಿದ್ರು ಕೆಟ್ಟ ದೃಷ್ಟಿಗಳು ಕೂಡ ನಿಮ್ಮಲ್ಲಿ ಬೀಳಲ್ಲ, ಅಷ್ಟು ರಕ್ಷೆ ಇರುತ್ತೆ ಈ ಒಂದು ರಕ್ಷಾ ಕವಚ. ಪ್ರತಿದಿನ ಪ್ರತಿನಿಕ್ಷ ನೀವು ಹೊರಗಡೆ ಹೋಗ್ಬೇಕಾದ್ರೆ ಹಾಕೊಂಡು ಹೋದರೆ ಆ ಡಬ್ಬನೂ ಖಾಲಿ ಆಗ್ತಿರುತ್ತೆ. ಒಳಗಡೆ ಇರೋ ಪ್ರಸಾದ ಯಾವತ್ತೂ ನೈವೇದ್ಯ ಹೋಗ್ತಕ್ಕಂಥ ಪ್ರಸಾದ ಸ್ವಲ್ಪ ಜಾಸ್ತಿನೇ ಇಸ್ಕೊಳ್ಳಿ, ಇಟ್ಕೊಂಡು ಡಬ್ಬದಲ್ಲಿ ಹಾಕ್ಕೊಳ್ಳಿ. ಎಷ್ಟು ಚೆನ್ನ ಅಂದರೆ ನಿಜಕ್ಕೂ ಆಶೀರ್ವಾದ. ಹೊರಗಡೆ ಹೋಗಿ ಬಂದಿರತಕ್ಕಂಥ ದೇವಸ್ಥಾನ ಯಾತ್ರೆಗಳೆಲ್ಲ ಹೋಗಿ ಬರ್ತದೆ, ಕುಂಕುಮನ ಹಣೆಗೆ ಇಟ್ಕೊಂಡು ಹೋಗಿ. ಬರೀ ಹಣೆಯಲ್ಲಿ ಹೋಗಬೇಡಿ, ಸ್ಮಶಾನಮಯ ಹಣೆಗೆ ಇಟ್ಕೋಬೇಡಿ. ಎಲ್ರಿಗೂ ಹಣೆ ತುಂಬ ಲಕ್ಷಣವಾಗಿ ಗಂಡಸರಾಗಲಿ ಹೆಂಗಸರಾಗಲಿ ಕುಂಕುಮನ ಇಟ್ಕೊಳ್ಳಿ. ಯಾರು ಹಣೆಗೆ ಕುಂಕುಮನ ಇಟ್ಕೊಳ್ಳಲ್ವೋ, ಯಾವ ಗಂಡಸು ಹಣೆಗೆ ಕುಂಕುಮನ ಇಟ್ಕೊಳ್ಳಲ್ವೋ, ಯಾವ ರಕ್ಷಾ ಕವಚ ನಿಮ್ಗೆ ಇರಲ್ವೋ, ಜೀವಮಾನ ಪೂರ್ತಿ ಅನುಭವಿಸ್ತೀರಾ. ಯಾವತ್ತಾದ್ರೂ ಏನಾದರೂ ಎಡುವುದ್ರೆ ಖಂಡಿತ ಯಾರೂ ರಕ್ಷೆಗೆ ಬರಲ್ಲ. ಭಗವಂತನ ಕೃಪಾ ಕಟಾಕ್ಷ ಹಣೆಗೆ ಇಟ್ಕೋಬೇಕು, ತಲೆಗಲ್ಲ ಹಣೆಗೆ ಇಟ್ಕೋಬೇಕು. 2 ಹುಬ್ಬಿನ ಮೇಲ್ಭಾಗದಲ್ಲಿ ರಕ್ಷಾ ಕವಚ ಇಟ್ಕೋಬೇಕು. ಹೋಮದ್ ಮಾಡಿದ್ದೀರಾ, ಹೋಮಕ್ಕೆ ಅಕಸ್ಮಾತ್ ಹೋಗಿದ್ರೆ ರಕ್ಷೆಯನ್ನು ತಂದಿರ್ತಿರೋ ಒಂದು ಡಬ್ಬಿಲ್ ಹಾಕಿ ಇಟ್ಕೊಳ್ಳಿ, ಕಪ್ಪನ್ನು 2 ಹುಬ್ಬಿನ ಮಧ್ಯಭಾಗದಲ್ಲಿ ಇಟ್ಕೊಳ್ಳಿ, ಲಕ್ಷಣವಾಗಿರುತ್ತೆ. ಆ ರಕ್ಷೆ ಯಾವತ್ತಿರುತ್ತೆ. ಕೈಗೆ ಯಾವತ್ತೂ ದೇವರ ರಕ್ಷೆಗಳನ್ನ ಕಾಳಬೇರೊಂದು, ಕಾಶಿದಾರವನ್ನು ಕಾಳಬೇರೊಂದು, ವಿಶೇಷವಾಗಿ ಉಜ್ಜಯಿನಿ ಮಹಾಕಾಳೇಶ್ವರಂದು ಕಾಳಬೇರೊಂದು. ಹೀಗೆ ರಕ್ಷಾ ಕವಚ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕೈ ಕಟ್ಟಿ. ಏನು ಕವಚ ಅಂತೀರಾ, ಇದೆಲ್ಲ ನಮ್ಮ ಮನೆಯ ಆವರಣದಲ್ಲಿ ನೀವು ಪಾಲಿಸ್ಬೇಕು. ನೀವೇನು ಮಾಡಬೇಕು, ಪ್ರತಿದಿನ ಸಾಯಂಕಾಲ ಈ ಮಂತ್ರಾಕ್ಷತೆ ಏನು ತಂದಿರ್ತೀರ, ದೇವರದ ಅಕಸ್ಮಾತ್ ಹೋಗಿರೋ ಕುಂಕುಮ ಇರ್ತಾರೆ, ಎರಡೂ ಬೆರೆಸ್ಕೊಳ್ಳಿ. ಒಂದು ನಿಂಬೆಹಣ್ಣು ತೊಗೊಳ್ಳಿ, ನಿಂಬೆಹಣ್ಣು ತೊಗೊಂಡು ಮನೆ ಹಿಂದೆ ಸುತ್ತಲೂ ಅಕಸ್ಮಾತ್ ನಿಮ್ಗೆ ಆಗಿಲ್ವಾ, ಪ್ರತಿ ಸೋಮವಾರದ ದಿವಸ ಸಾಯಂಕಾಲದಲ್ಲಿ ಮಾಡ್ಕೊಳ್ಳಿ. ಇಲ್ವಾ ಶನಿವಾರದ ಸಾಯಂಕಾಲ. ಏನು ಹೇಳಿ, ಪ್ರತಿದಿನ ಆಗದಿದ್ದವರು ಸಾಹುಕಾರರು ಅನುಕೂಲ ಇರೋರು ದಿನ ನಿಂಬೆಹಣ್ಣು ಹೋಗಲಿ. ನಿಮ್ಮ ತಾತ ಮನೆ ಗಂಟೆ ಏನು ಹೋಗಲ್ಲ, ಅಷ್ಟೊಂದು ₹1,000 ಇದ್ದಾಗ ನಿಂಬೆಹಣ್ಣು ಯಾವ ಎಷ್ಟು ದೃಷ್ಟಿ ತೆಗಿಬೋದು, ಎಷ್ಟು ದೃಷ್ಟಿ ತೆಗೆದ್ರೆ ಮನೆಗೆ ಅಷ್ಟು ರಕ್ಷೆ. ನಿಮ್ಗೆ ಆಗಿಲ್ವಾ, ಕನಿಷ್ಠ ಪಕ್ಷ ಒಂದು ವಾರಕ್ಕೊಂದ್ಸಲ ಪ್ರತಿ ಸೋಮವಾರ ಶನಿವಾರ ಜ್ಞಾಪ ಇಟ್ಕೊಳ್ಳಿ, ಒಂದು ನಿಂಬೆಹಣ್ಣು, ಈ ಮಂತ್ರಾಕ್ಷತೆ, ಅದ್ರ ಜೊತೆಗೆ ಪರಿಪೂರ್ಣವಾಗಿರ್ತಕ್ಕಂಥ ಕುಂಕುಮ. ಕ್ಷೇತ್ರಕ್ಕೆ ಹೋಗಿ ಬಂದಿಲ್ಲ ಕುಂಕುಮ, ಎಲ್ಲ ನಿಂಬೆಹಣ್ಣು ಕಿವುಚಿರ್ತಕ್ಕಂಥ ರಸದಲ್ಲಿ ಈ ಮಂತ್ರಾಕ್ಷತೆ ಹಾಕಿ ಮನೆ ಸುತ್ತಲೂ ಹೀಗೆ ನಿವಾಳಿಸ್ಕೊಂಡು ಬನ್ನಿ. ಮನೆ ಸುತ್ತಲೂ ನಿವಾಳಿಸ್ಕೊಂಬನ್ನಿ. ಆ ಮನೆಗೆ ಹೊರಗಡೆ ಹಿಂಗೆ ಪ್ರೋಕ್ಷಣೆ ಮಾಡಿ, ಹೊರಭಾಗದಲ್ಲಿ ಪ್ರೋಕ್ಷಣೆ ಮಾಡಿ, ಉಳಿದಿರ್ತಕ್ಕಂಥದ್ದು ಕೆಳಗಡೆ ಹಿಂಗೆ ಹಾಕ್ಬಿಡಿ. ಮನೆಗೆ 1, 2, 3 ಸಲ ನಿವಾಳಿಸಿ ಹೀಗೆ ಕೆಳಗೆ ಬಂದು ಅದನ್ನು ಹೀಗೆ ಹಾಕ್ಬಿಡ್ಬೇಕು, ಮನೆ ಮುಂದೆ ಹಾಕ್ಬಿಡ್ಬೇಕು. ಎಷ್ಟು ರಕ್ಷೆ ಅಂದರೆ ಕಣ್ಣೆತ್ತು ಸಹ ಯಾವ ಪ್ರೇತಾತ್ಮ ಹತ್ರಕ್ಕೆ ಬಂದರೆ ಬೆಂಕಿ ಇದ್ದಂಗೆ ಕಾಣುತ್ತಂತೆ ನಮ್ಮ ಮನೆ. ಪ್ರೇತಗಳಿಗೆ ಮನೆಯೊಳಗೆ ಸೇರ್ಕೊಳ್ಳೋಣ, ಅಥವಾ ದಾರಿದ್ರ ಸೇರ್ಕೊಳ್ಳೋಣ, ಅಥವಾ ಭೂತ ಪ್ರೇತ ಪಿಶಾಚಿಗಳಿಂದ ಶಾಕಿನಿ ಡಾಕಿನಿಗಳಿರುತ್ತೆ, ಅದೆಲ್ಲ ಕಣ್ಣು ಕಾಣಲ್ಲ. ಅದೆಲ್ಲ ಯಾರೊಳಗ ಸೇರ್ಕೊಳ್ಳುತ್ತೆ, ಯಾವುದರೊಳಗೆ ಪ್ರಯತ್ನ ಅನುಗ್ರಹ. ಮಕ್ಕಳನ್ನ ಯಾರು ಕಾಪಾಡೋರು, ನೀವು ನಾವು ಅಲ್ಲ, ಭಗವಂತ ಒಬ್ಬನೇ. ಅದಕ್ಕೆ ನೀವು ರಕ್ಷಾ ಕವಚವನ್ನು ಮನೆಯ ಒಳಗೆ ಹಾಕ್ಕೊಳ್ಳೋಕ್ಕೆ ಪ್ರತಿನಿತ್ಯದಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋಕೆ ಆಗದಿದ್ದ ಪಕ್ಷದಲ್ಲಿ ಸೋಮವಾರ ಶನಿವಾರವಾದರೂ ಆ ನಿಂಬೆಹಣ್ಣು ರಸವನ್ನು ಮಾಡಿ, ಈ ಕುಂಕುಮ ದೇವಸ್ಥಾನ ಕ್ಷೇತ್ರಕ್ಕೆ ಹೋಗಿ ಸ್ವಲ್ಪ ಹಾಕಿ, ಮಂತ್ರಾಕ್ಷತೆ ರಾಘವೇಂದ್ರ ಸ್ವಾಮಿ ಮಠಗಳು ಹೋಗಿರ್ತಕ್ಕಂಥದ್ದು ಮಾಡಿಕೊಂಡು ಮನೆಗೆ 1, 2, 3 ಹೀಗೆ ನಿವಾಳಿಸಿ ಹಾಗೆ ಹಾಕಬೇಕು. ಹಾಕಿಬಿಟ್ರೆ ಸಾಕು, ಮನೆಯ ರಕ್ಷಾ ಕವಚ. ಏನು ಆನಂದ. ಅಲ್ಲಿ ಶಿವಂ ವಾಸ್ತು ಅಲ್ವಾ. ಈ ವಾಸ್ತುಯುತವಾಗಿರ್ತಕ್ಕಂಥ ಜೀವನ ನಿತ್ಯ ಇರಲಿ ಅನ್ನೋದೇ ನಮ್ಮ ಬಯಕೆ. ನೀವು ಮಾಡಿಕೊಂಡ್ರೆ ಮಾತ್ರ. ಇಲ್ಲದಿದ್ದರೆ